ಆ್ಯಪ್ ಸೆಟ್ಟಿಂಗ್ಸ್ ಅಂತ ಆ್ಯಪ್ ಇನ್ಫೋ ಅಂತ ಸರ್ಚ್ ಮಾಡಿ. ಆ್ಯಪ್ ಇನ್ಫೋದಲ್ಲಿ ಜಸ್ಟ್ ಎಲ್ಲ ಆಪ್ಷನ್ಸು ಪರ್ಮಿಷನ್ಸು ಎನೇಬಲ್ ಮಾಡಬೇಕು. ಇಲ್ಲಿ TVS ಕನೆಕ್ಟರ್ ಅಂತ ಸರ್ಚ್ ಮಾಡೋಣ. ಆ್ಯಪ್ ಓಪನ್ ಮಾಡಿ ಕೆಳಗೆ ಬಂದರೆ ಪರ್ಮಿಷನ್ಸ್ ಅಂತ ಇರುತ್ತೆ. ಇದೆಲ್ಲ ಪರ್ಮಿಷನ್ಸು ಕೊಡಿ. ಮೇನ್ ಇನ್ ನಿಯರ್ ಬೈ ಡಿವೈಸಸ್ಸು. ಇದೆಲ್ಲ ಅಲೋ ಕೊಟ್ಟಾದಮೇಲೆ ಸೊ ಇನ್ಸ್ಟಾಲ್ ಆದಮೇಲೆ ಬ್ಯಾಗ್ ಬಂದು TVS ಕನೆಕ್ಟರ್ ಆ್ಯಪನ್ನು ಓಪನ್ ಮಾಡಿ. ಓಕೆ, ಲಾಗಿನ್. ಸೊ ನೀವು ರಿಜಿಸ್ಟರ್ ಆಗಿರ್ತಿರಲ್ಲ, ಬೈಕ್ ಪರ್ಚೇಸ್ ಮಾಡಬೇಕಾದ್ರೆ, ಸ್ಕೂಟ್ರ್ ಪರ್ಚೇಸ್ ಮಾಡಬೇಕಾದ್ರೆ ಆ ನಂಬರ್ ಕೊಡಿ. ಕೊಡಿ. ಕೊಟ್ಟಾದಮೇಲೆ ಗಾಡಿ ಆನಲ್ಲಿರಲಿ. ಗಾಡಿ ಆನಲ್ಲಿದ್ದಾಗ ಇಲ್ಲಿ ಲೆಫ್ಟಲ್ಲಿ ಸ್ಕ್ರಾಲ್ ಮಾಡಿದಾಗ ನಾನು ನೋಡೋಣ ಲಾಗೌಟ್ ಕೊಟ್ಬಿಟ್ಟು ಇನ್ನೊಂದ್ಸತಿ ಮಾಡೋಕ್ಕಾಗತ್ತೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಮುಂಚೆನೇ ಇನ್ಸ್ಟಾಲ್ ಮಾಡಿದ್ರಿಂದ ಗಾಡಿ ಆ್ಯಡ್ ಮಾಡಿದ್ರಿಂದ ಇವಾಗ ತೋರಿಸ್ತಾ ಇದೆ ಆಲ್ರೆಡಿ. ಸೊ ಹಿಂಗೆ ನೀವು ಕೆಳಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ iQube ಅಂತ ಬರುತ್ತೆ ಆಪ್ಷನ್ನು. ಅಷ್ಟೇ iQube ಅಂತ ಕೆಳಗೆ ಆಪ್ಷನ್ ಬಂದಾಗ ನೀವು ಅದು ಕನೆಕ್ಟ್ ಮಾಡಿದ್ರೆ ಬ್ಲೂಟೂತ್ ಕನೆಕ್ಟ್ ಆಗಿ ಆಪ್ಷನ್ಸ್ ಎಲ್ಲ ಎನೇಬಲ್. ಸೊ ನೀವು ಇಲ್ಲಿ ನ್ಯಾವಿಗೇಷನ್ ಆಪ್ಷನ್ ಯೂಸ್ ಮಾಡ್ಬೋದು. ನ್ಯಾವಿಗೇಷನ್ ಇಸ್ ನಾಟ್ ದಟ್ ಮಚ್ ಗುಡ್, ಬಟ್ ಇಫ್ ಯು ಆರ್ ಎಕ್ಸ್ಪರ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಡೀಟೇಲ್ಸ್, ಅದು ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ ಡಿಸ್ಪ್ಲೇಲಿ. ಆ ಡೀಟೇಲ್ಸ್ ಏನಾದ್ರು ನಿಮಗೆ ಅರ್ಥ ಆದರೆ ವಿ ಕ್ಯಾನ್ ಡ್ರೈವ್ ಈಸಿಲಿ. ಸೊ ಇನ್ನೆಲ್ಲ ಇಲ್ಲಿ ಬಂದರೆ ಚಾರ್ಜಿಂಗ್ ಡೀಟೇಲ್ಸ್ ತೋರಿಸುತ್ತೆ. ಚಾರ್ಜಿಂಗ್ ಡೀಟೇಲ್ಸ್ ತೋರಿಸುತ್ತೆ, ಎಷ್ಟು ಡ್ಯೂರೇಷನ್, ಎಷ್ಟು ಕಿಲೋಮೀಟರ್.